ಅಲ್ಲಿ ಇದೆ, ನೊಣ ಹಾರ್ತಾ ಇದೆ, ಏನು ತಹಶೀಲ್ದಾರ್ ಇದೆ? ಯಾರು ಇದಕ್ಕೆ ಯಾರು ಕ್ಲೀನಿಂಗ್ ಯಾರು ನೋಡಿದ್ರೆ ತಾಲೂಕು ಆಫೀಸ್ ಇದು ಕ್ಲೀನಿಂಗ್ ನೋಡಿದ್ರೆ ಲೇಡಿ ನೋಡಿದ್ರೆ ನಿಮ್ಮನ್ನ ಯಾರು ಅದನ್ನು ಅಬ್ಸರ್ವ್ ಇದು ಮಾಡೋದು? ಮ್ಯಾನೇಜ್ಮೆಂಟ್ ಏನಿದು ವಾಸನೆ ಬರ್ತಾ ಇದೆ ಮರ ಇದು ಅವರು ಏಜ್ ಆದವರು ನೀವು ಇಲ್ಲಿ ಬಂದು ಸತಾಯಿಸ್ತಾ ಇದ್ರೆ ಬಂದು ಇವತ್ತು ನಾಳೆ ಅಂತ ಹೇಳಿ ಬೇಗ ಕೊಡಿಸ್ತಾ ಇದೀನಿ ಸರ್. ಇಲ್ಲಿ ಇಮಿಡಿಯೇಟ್ ಅದನ್ನು ಸಂತೋಷ ಅದನ್ನು ಇಮಿಡಿಯೇಟ್ ಫಾಲೋ ಅಪ್ ಮಾಡಿ ಎಲ್ಲಿದೆ ಅಂತ ನೋಡಿ ಇಮಿಡಿಯೇಟ್ ಅವ್ರಿಗೆ ಕೊಡಬೇಕು. ನಾಳೆ ಪ್ರಣೀತ್ ಇಮಿಡಿಯೇಟ್ ಅವ್ರದ್ದು ನಾಳೆ ಸಂತೋಷಿಗೆ ಫಾಲೋ ಅಪ್ ಮಾಡಿ ಅವ್ರದ್ದು ಇದು ಕೊಡಿಸ್ಬೇಕು. ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು ಸಂತೋಷ್. ಇದನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದವರೆಗೆ ಆಯ್ತು? ಅಲ್ಲ, ಯಾವಾಗ ಅರವಿಂದ್ ಶ್ರೀವಾಸ್ತವ್ ಅವರಿರುವಾಗ ಒಮ್ಮೆ ಇದು ತಗೊಂಡಿದ್ರು ಅವರು. ಇಂಡೆಕ್ಸಿಂಗ್ ಅಂಡ್ ಕ್ಯಾಟಲಾಗಿಂಗ್ ಅಷ್ಟೇ ಮಾಡಿದ್ರು ಸರ್. ಫಿಸಿಕಲ್ ಸ್ಕ್ಯಾನಿಂಗ್ ಮಾಡಿಲ್ಲ. ಈಗ ಪ್ರತಿಯೊಂದು ಪೇಜಸ್ನು ಸ್ಕ್ಯಾನಿಂಗ್ ಮಾಡಿ. ಅವಾಗ ಇಂಡೆಕ್ಸ್ ಮಾತ್ರ ಯಾವ ರೋಲ್ ಏನಿದೆ ಅಂತ ಅಷ್ಟೇ. ಯಾರ NCR ಕೇಸ್ ಹೋಗ್ತಾರೆ ಇದು ಇದು NCR ಇದ್ದು AC ಕೋರ್ಟಲ್ಲಿ ಇದು AC ಕೋರ್ಟಲ್ಲಿ ಆಗಿ ಇಲ್ಲಿಗೆ ಬಂದಿದೆ ಫೈಲ್. ಇಲ್ಲಿ ಕಳಿಸಿದ್ದಾರೆ, ಬಟ್ ಇಲ್ಲಿ ಫೈಲ್ ಇಲ್ಲ ಅಂತ. ಅದು ಇಮಿಡಿಯೇಟ್ ಯಾರಿದ್ದಾರೆ ಯಾರಾದ್ರೂ ಕೇಳಿ ಇಮಿಡಿಯೇಟ್ ಮತ್ತೆ ಅಲ್ಲಿ ತಹಶೀಲ್ದಾರ್ ಲಾಗಿನಲ್ಲಿ ತೋರಿಸ್ತಕ್ಕಂಥದ್ದು ಎಷ್ಟು AC ಗೆ ಪುಟಪ್ ಆಗಿದೆ, AC ಇಂದ ಎಷ್ಟು DDLRಗೆ ಪುಟಪ್ ಆಗಿದೆ, ಎಷ್ಟು DDLRಯಿಂದ ADLRಗೆ ತಹಶೀಲ್ದಾರ್ಗ ನಿಮಗೆ ಎಷ್ಟು ಬಂದಿದೆ, ಎಷ್ಟು ಸರ್ವೇರಿಗೆ ಹೋಗಿ ಡೀಟೇಲ್ ನಮ್ಗೆ ಕೊಡಿ. ಆಗ ನಾವು ಪುಟಪ್ ಮಾಡೋಣ, ಪುಷ್ ಮಾಡೋಣ. AC ಆಫೀಸಲ್ಲಿ ಇದ್ರೆ AC ಆಫೀಸ್ ಹತ್ರ ಹೋಗಿ ಕೂತ್ಕೊಂಡು ಮಾಡಿಸೋಣ, ಅಥವಾ DDLR ಹತ್ರ ಇದ್ರೆ DDLR ಹತ್ರ ಮಾಡೋಣ. ಇದು ದಿನ ಬೆಳಿಗ್ಗೆ ಆದರೆ ಬಂದು ಈ ಥರ ಜನ ಅಲಿಯುವಂಥದ್ದು ಸೃಷ್ಟಿ ಆದರೆ ಅದು ಇಡೀ ಜಿಲ್ಲೆಯಲ್ಲಿ ನಮ್ಮದೇ ಹೈಯೆಸ್ಟ್ ಇರೋದಿಲ್ಲ. ಗ್ರಾಮೀಣ ಪ್ರದೇಶ ಹೆಚ್ಚಿರುವುದರಿಂದ ನಮ್ಮ ತಾಲೂಕು ಜಾಸ್ತಿ ಇದೆ. ಮಂಜೂರಾತಿ ಜಾಸ್ತಿ ಇಲ್ಲೇ ಇರೋದು. ಮಂಜೂರಾತಿ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ 1 to 5 ಇಲ್ಲಿ ಜಾಸ್ತಿ ಇರುತ್ತೆ. ಎಲ್ಲರೂ ಬೇಗ ಮಾಡ್ಬೋದು. ಇದನ್ನು ಇಮಿಡಿಯೇಟ್ ನನಗೆ ಮಾಡ್ತಾ ಇದ್ದೀನಿ. ನನಗೆ ಬೇಕು ಪ್ರತಿ ವಾರ ನಮ್ಮ AC ರಿವ್ಯೂ ಮಾಡ್ತಾ ಇದ್ದೀನಿ. ಪ್ರತಿ ವಾರ ಮಿನಿಮಮ್ 25 ಪುಟಪ್ ಮಾಡ್ತಾರೆ. ಇದು ಇಮಿಡಿಯೇಟ್ ನನಗೆ ಈ ವಾರದಲ್ಲಿ ನನಗೆ ಡೀಟೇಲ್ ಕೊಡಿ. ಅದರ ಮೇಲೆ ನಾನು AC ಆಫೀಸಲ್ಲಿ ಒಂದ್ಸಲ ಅವರನ್ನು ಕರೆಯೋಣ. DDLR ಏನಿದೆ DDLR ಆಗಿ ಪುಟಪ್ ಮಾಡೋಣ, ಪುಷ್ ಮಾಡಿಸ್ಬೋದು. ನಿಮ್ಮದು ಇವ್ರ ಬಗ್ಗೆ ಇಲ್ಲಲ್ಲ, ಅದು 1 to 5 ಇದು ಸಿಂಗಲ್ ಏಕ ವ್ಯಕ್ತಿದು ನನಗೆ ಡೀಟೇಲ್ ಕೊಡಿ. ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಕ್ಲಿಯರ್ ಆಗಿದೆ, ಯಾಕೆ ಕ್ಲಿಯರ್ ಆಗಿದೆ, ಯಾಕೆ ಕ್ಲಿಯರ್ ಆಗಲಿಲ್ಲ ನನಗೆ ಬೇಕು. ಈಗ ಮಾಡ್ತೀರಾ ಇಲ್ಲ ಬೇಡ ಪ್ರಶ್ನೆ. ಹಿಂದೆ ಬಂದಿರೋದು ನನಗೆ. ಬೆಳ್ತಂಗಡಿಯ ಕಂದಾಯ ಇಲಾಖೆಯ ಕಚೇರಿಗೆ ಇವತ್ತು ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅನೇಕ ತಾಲೂಕಿನ ಬಂಧುಗಳು ಬೇರೆ ಬೇರೆ ಸಮಸ್ಯೆಗಳಿಗೆ ನಮಗೆ ತಾಲೂಕು ಆಫೀಸ್ನಲ್ಲಿ ಸ್ಪಂದನೆಯನ್ನು ಸಿಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ತೋಡಿಕೊಂಡಾಗ ಇವತ್ತು ನಾನು ದಿಢೀರನ್ನೇ ಇವತ್ತು ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟಿದ್ದೇನೆ. ಇವತ್ತು ADLR ಕಚೇರಿಯಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ 1 to 5 ಸಮಸ್ಯೆ. 1 to 5 ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ADLR ಮತ್ತು ತಹಶೀಲ್ದಾರ್ ಹತ್ರ ಮಾತಾಡಿದ್ದೇನೆ. ಸುಮಾರು 1400ಕ್ಕಿಂತಲೂ ಹೆಚ್ಚಿನ ಅರ್ಜಿಗಳು ನಮ್ಮ ತಾಲೂಕು ಆಫೀಸ್ನಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು. ಸುಮಾರು 192 ಫೈಲುಗಳು ಇವತ್ತು ADLR ಆಫೀಸಲ್ಲಿ ಪೆಂಡಿಂಗ್ ಇದೆ ಎನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ 1 to 5ಗೆ ಸಂಬಂಧಪಟ್ಟಂತೆ ಯಾವ ಅರ್ಜಿ ಯಾವ ಹಂತದಲ್ಲಿದೆ ಅನ್ನುವಂಥ ಸಾವಿರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕೆನ್ನುವಂಥದ್ದನ್ನು ನಾನು ತಹಶೀಲ್ದಾರ್ ಅವರಿಗೆ ಹೇಳಿದ್ದೇನೆ. ಯಾಕಂತ ಹೇಳಿದರೆ 1 to 5 ಫೈಲ್ ಮೂಮೆಂಟಲ್ಲಿ
ಅದು ತಹಶೀಲ್ದಾರ್ ಕಚೇರಿ, ಅಲ್ಲಿಂದ AC ಅವರಿಗೆ, ಅಲ್ಲಿಂದ DDL ಅವರಿಗೆ ಹೋಗಿ ಅಲ್ಲಿಂದ ಮತ್ತೆ ADL ಅವರಿಗೆ ಬಂದು ಅದು ಈ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು 1 to ಫೈಲ್ ಅರ್ಜಿಯ ವಿಲೇವಾರಿಯ ಹಂತ. ಸೊ ಅದರಿಂದಾಗಿ ನನಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಿ, ಯಾವ ಹಂತದಲ್ಲಿ ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ಅಂತ ಹೇಳುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ AC ಅಥವಾ DC ಅವರ ಹತ್ರ ಹೋಗಿ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಮಾಹಿತಿಯನ್ನು ಸಹ ಇವತ್ತು ಕೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ತಾಲೂಕು ಆಫೀಸ್ನಲ್ಲಿರ್ತಕ್ಕಂಥ 94C ಫೈಲ್ಗಳು, ವಿಲೇಜು ಇದು ಹೋಬಳಿ ಶಾ ಎಷ್ಟು ಪೆಂಡಿಂಗ್ ಇದೆ ಎನ್ನುವಂಥದ್ದನ್ನು ಮಾಹಿತಿ ಕೇಳಿದಾಗ ಸುಮಾರು ಒಟ್ಟು ತಾಲೂಕಿನಲ್ಲಿ 1612 ಅರ್ಜಿಗಳು ಪೆಂಡಿಂಗ್ ಇರ್ತಕ್ಕಂಥದ್ದು. ಅದರಲ್ಲಿ 1198 ಅರ್ಜಿಗಳು ಅರಣ್ಯ ಇಲಾಖೆಯ ಅಭಿಪ್ರಾಯಕ್ಕೋಸ್ಕರ ವರ್ಗಾವಣೆ ಆಗಿರ್ತಕ್ಕಂಥದ್ದು. ತಾಲೂಕು ಆಫೀಸಲ್ಲಿ ಸುಮಾರು 318 ಅರ್ಜಿಗಳು ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದರಿಂದಾಗಿ ಅದನ್ನು ಸಹ ನನಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಸಹ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ನಾನು ವಿವರವನ್ನು ಪಡಿತೇನೆ. ಅದರ ಜೊತೆಗೆ ತಾಲೂಕಿನಿಂದ ಕನ್ವರ್ಷನಿಗೋಸ್ಕರ ಹೋಗಿರ್ತಕ್ಕಂಥ ಅರ್ಜಿಗಳು, ತುಂಬ ಅರ್ಜಿಗಳು DC ಆಫೀಸಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಸಹ ಇವತ್ತು ಪಡ್ಕೊಂಡಿದ್ದೇನೆ. ಜಿಲ್ಲಾಧಿಕಾರಿಗಳ ಜೊತೆಯೂ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಕ್ಕಂಥ ಮಾತುಕತೆಯನ್ನು ನಾನು ಮಾಡ್ತೇನೆ. ಅದರ ಜೊತೆಗೆ RRTಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು, ರೆಕಾರ್ಡ್ ರೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಷಯಗಳಿರ್ಬೋದು, ಅದರ ಜೊತೆಗೆ ಹಳೆಯ ಅಕ್ರಮ ಸಕ್ರಮ ಅರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲವನ್ನು ತ್ವರಿತವಾಗಿ ಬಗೆಹರಿಸಬೇಕೆನ್ನುವಂಥ ಸೂಚನೆಯನ್ನು ತಹಶೀಲ್ದಾರ್ ಅವರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಪ್ರಾಯಶಃ ಇವತ್ತು ನಾನು ತಾಲೂಕು ಆಫೀಸಿಗೆ ಬಂದಾಗ ನಾನು ಅನೇಕ ಈ 3 ಮಹಡಿಯ ಈ ಕಟ್ಟಡದಲ್ಲಿ ನೋಡಿದೆ. ನಾನು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಲಿಲ್ಲ. ಪ್ರಾಯಶಃ ಇವತ್ತು ಈ ರೀತಿಯ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದೇ ಇರತಕ್ಕಂಥ ತಾಲೂಕು ಆಫೀಸನ್ನು ಕಂಡಾಗ ಶೌಚಾಲಯದ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ನಾನು ನೋಡಿದ್ದೇನೆ. ತಕ್ಷಣ ಅದನ್ನು ಸರಿ ಮಾಡಬೇಕೆನ್ನುವಂಥ ಸೂಚನೆಯನ್ನು ಸಹ ನಾನು ತಹಶೀಲ್ದಾರಿಗೆ ಕೊಟ್ಟಿದ್ದೇನೆ. ನನ್ನ ಜಿಲ್ಲಾಧಿಕಾರಿಗಳಿಗೆ ಸಹ ಮುಂದಿನ ದಿನದಲ್ಲಿ ನಾನು ಮನವಿಯನ್ನು ಸಹ ಮಾಡ್ತೇನೆ. ಈ ತಾಲೂಕು ಕಟ್ಟಡದ ಮೇಂಟೆನೆನ್ಸ್ಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಗ್ರ್ಯಾಂಟನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ತಹಶೀಲ್ದಾರ್ ಅಥವಾ ತಾಲೂಕು ಆಫೀಸ್ನಲ್ಲಿ ಇದನ್ನು ಮೇಂಟೈನ್ ಮಾಡಲಿಕ್ಕೆ 1-2 ಜನ ಲೇಬರ್ಸ್ನ ಅಗತ್ಯ ಇರ್ತದೆ. ಯಾಕಂತ ಹೇಳಿದ್ರೆ ಒಂದು ಇಷ್ಟು ದೊಡ್ಡ ಕಟ್ಟಡದಲ್ಲಿ ಒಂದು ಮನೆಯ ಸ್ವಚ್ಛತೆ ಮಾಡಬೇಕಾದ್ರೆ 1 ಲೇಬರ್ ಬೇಕಾಗ್ತದೆ. ಇಷ್ಟು ದೊಡ್ಡ ಕಟ್ಟಡವನ್ನು ಮೇಂಟೆನೆನ್ಸ್ ಮಾಡಬೇಕಾದ್ರೆ 2 ಲೇಬರ್ಸ್ ಖಂಡಿತವಾಗಿ ಬೇಕು. ಅದನ್ನು ನಾನು ತಾಲೂಕು ಆಡಳಿತದ ತಪ್ಪು ಅಂತ ಹೇಳುವುದಿಲ್ಲ. ಆದರೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಸ್ವಚ್ಛತೆಯ ದೃಷ್ಟಿಯಿಂದ 1-2 ಹೆಚ್ಚುವರಿ ವರ್ಕರ್ಸ್ ಅನ್ನು ಇದಕ್ಕೆ ಹಾಕಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕೆನ್ನುವಂಥ ಆಗ್ರಹವನ್ನು ಸಹ ಜಿಲ್ಲಾಧಿಕಾರಿಗಳ ಹತ್ರ ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಈ ಒಂದು ತಾಲೂಕು ಕಚೇರಿಗೆ ಭೇಟಿಯ ಸಂದರ್ಭದಲ್ಲಿ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯ್ಕರವರು ಸಹ ನಮ್ಮ ಜೊತೆಗೆ ಇವತ್ತು ನಾವು ಈ ಭೇಟಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದೇ ಬರತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗದ ರೀತಿಯಲ್ಲಿ ಈ ಸರ್ಕಾರಿ ಆಡಳಿತ ವ್ಯವಸ್ಥೆಯನ್ನು ಸುಲಲಿತಗೊಳಿಸಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಯಾರ ಜನರ ಸಮಸ್ಯೆಗಳಿದೆ ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.